ನೀವು ನೋಡ್ಬೋದು. ಇದು ಬಟ್ರಾಟ್ ಬಂದ್ಬಿಟ್ಟು ಆಲ್ರೆಡಿ ಹೋಗಿದೆ, ಆ ಥರ ಗಿಡಗಳು ಹೋಗಿದೆ. ಇದು ಬಟ್ರಾಟನ್ನು ನಾವು ಅದು ಇಮಿಡಿಯೇಟ್ಲಿ ಇದು ಮಾಡಿಬಿಟ್ಟು ಕಟ್ ಮಾಡಿದ ಮೇಲೆ ಹೊಸದಾಗಿ ಬರ್ತಾ ಇದೆ. ಸೊ ಈ ಬಟ್ರಾಟಿನ ಒಂದು ಪ್ರಭಾವ ಏನಾಗಿದೆ, ಮೊನ್ನೆ ರೀಸೆಂಟಾಗಿ ಮಳೆ ಜಾಸ್ತಿ ಆಗಿರೋದ್ರಿಂದ ಇದು ಹೆಚ್ಚಿಗೆ ಆಗ್ತಾ ಇದೆ. ಇದನ್ನು ನೀವು ಟ್ರೀಟ್ಮೆಂಟ್ ಮಾಡೋದ್ರಲ್ಲಿದ್ದ, ನಾನು ಹೇಳಿರ್ತಕ್ಕಂಥ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿದ್ದ ನಿಮಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಆಲ್ರೆಡಿ ಅವರು ಇದು ಬಟ್ರಾಟ್ ಬಂದಿತ್ತು, ಹಾಗಾಗಿ ಒಂದು ಗಿಡ ಹಾಕಿದ್ದಾರೆ. ಆದರೆ ಇದನ್ನು ಬಟ್ರಾಟ್ ಬಂದಿರೋದನ್ನ ಕಟ್ ಮಾಡಿಬಿಟ್ಟು ಮಾಡಿರೋದು ಚೆನ್ನಾಗಿ ಬರ್ತಾ ಇದೆ. ಅಲ್ಲೇ ಸ್ಪಿಂಡಲ್ ಲೀಫ್ ನೋಡ್ಬೋದು ನೀವು, ಚೆನ್ನಾಗಿ ಬರ್ತಾ ಇದೆ, ಏನೂ ತೊಂದರೆ ಇಲ್ಲ. ಅದಕ್ಕೂ ಆದರೂ ಅವರು ಸುರಕ್ಷಿತವಾಗಿ ಇನ್ನೊಂದು ಗಿಡ ಹಾಕಿದ್ದಾರೆ. ಬಟ್ ನೀವು ಟ್ರೀಟ್ಮೆಂಟ್ ಮಾಡಿದರೆ ಬೆಳವಣಿಗೆ ಬರ್ತದೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೆಳವಣಿಗೆ ಬರ್ತಾ ಇದೆ. ಸೊ ಹಾಗೆ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ಬಟ್ರಾಟ್ ಬಂದಿರತಕ್ಕಂಥದ್ದು. ಇವು ಮಳೆ ಹೆಚ್ಚಾದಾಗ ಬರ್ತಾ ಇದೆ ಗಿಡಗಳು. ಬಟ್ರಾಟ್ ಎಲ್ಲೆಲ್ಲಿ ಬಂದಿದೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ನೀವು ಅದನ್ನು ಸ್ಕ್ವೀಸ್ ಮಾಡಿಬಿಡ್ತೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಸ್ಕ್ವೀಸ್ ಮಾಡಿಬಿಟ್ರೆ ನಿಮಗೆ ಆ ಒಂದು ರಸ ಎಲ್ಲ ಹೊರಗೆ ಬರುತ್ತೆ. ಅಥವಾ ಈ ಥರ ಕಟ್ ಮಾಡಿಬಿಟ್ರೆ ನಿಮಗೆ ಹೊಸ ಒಂದು ಸ್ಪಿಂಡಲ್ ಲೀಫ್ ಏನಿದೆ ನೀಟಾಗಿ ಬಂದು ಬೆಳವಣಿಗೆ ಬರ್ತದೆ. ಈ ಥರ ಸ್ಪಿಂಡಲ್ ಲೀಫ್ ಬರ್ತಾ ಇದೆ, ಇದು ಬೆಳವಣಿಗೆ ಬರುತ್ತೆ. ಸ್ವಲ್ಪ ನೀವು ಅದರಲ್ಲಿ ಜಾಗೃತವಾಗಿ ಅದನ್ನು ಸರಿಯಾದ ಒಂದು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಹಾಗೆ ನೀವು ನಾವು ಹೇಳಿದ ಒಂದು ಏನು ಔಷಧಿಗಳಾಗಲಿ ಸರಿಯಾದ ನಿರ್ವಹಣೆ ಮಾಡೋದ್ರಲ್ಲಿದ್ದ ನಿಮ್ಮ ಗಿಡಗಳನ್ನು ಈ ಒಂದು ಎಲ್ಲ ಕೀಟಗಳು ಮತ್ತು ರೋಗಗಳ ಬಾಧೆಯಿಂದ ಇನ್ನೊಂದು ಸ್ಪಿಂಡಲ್ ಬಗ್ ಅಂತ ಈಗ ಜಾಸ್ತಿ ಬರುತ್ತೆ. ಈಗ ಯಾಕಂದರೆ ಬೇಸಿಗೆ ಜಾಸ್ತಿ ಇರೋದ್ರಲ್ಲಿದ್ದ ಈ ಸ್ಪಿಂಡಲ್ ಬಗ್ ಏನು ಮಾಡುತ್ತೆ, ಸ್ಪಿಂಡಲ್ ಲೀಫಲ್ಲಿ ಬಂದುಬಿಟ್ಟು ರಸ ಹೀರಿಬಿಡುತ್ತೆ. ರಸ ಹೀರಿದಾಗ ನಿಮಗೆಲ್ಲ ಹಳದಿ ಕಲರ್ ಆಗಿಬಿಟ್ಟು ಗಿಡ ಬೆಳವಣಿಗೆ ಕುಂಠಿತವಾಗುತ್ತೆ. ಈ ಒಂದು ಟ್ರೀಟ್ಮೆಂಟ್ ಮಾಡೋದ್ರಲ್ಲಿದ್ದ ಅದನ್ನು ನೀವು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ರೈತರಲ್ಲಿ ನಾವು ಏನಪ್ಪ ಅಂದರೆ, ನೀವು ಸರಿಯಾದ ಒಂದು ನೀರಿನ ನಿರ್ವಹಣೆ ಹಾಗೆ ಈ ಒಂದು ಔಷಧಿಗಳ ನಿರ್ವಹಣೆ ಮಾಡೋದ್ರಲ್ಲಿದ್ದ ನೀವು ಈ ಒಂದು ನಾನು ಹೇಳಿರ್ತಕ್ಕಂಥ ಅಡಿಕೆಯಲ್ಲಿ ಬರ್ತಕ್ಕಂಥ ರೋಗಗಳನ್ನು ನಿವಾರಣೆ ಮಾಡಲು ಸಾಧ್ಯವಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಮಧುರಾ ಅಗ್ರಿಟೆಕ್ ಕರ್ನಾಟಕ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೀವು ಚಾನಲ್ನಲ್ಲಿ ನೋಡ್ತಾ ಇದ್ದರೆ ಪ್ರತಿಯೊಂದು ಮಾಹಿತಿಗಳ್ನು ಅದರಲ್ಲಿ ನಾವು ಕೊಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಒಂದು ಅನಿಲ್ ಅಂತ ಹೇಳ್ಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ ಇದ್ದಾರೆ, ಅವರು ಮತ್ತು ಸುನೀಲ್ ಇದ್ದಾರೆ. ನಿಮಗೆ ನಿಮ್ಮ ಒಂದು ತೋಟಕ್ಕೆ ಬಂದು ಅವ್ರು ಅಬ್ಸರ್ವ್ ಮಾಡಿ ಯಾವ ರೀತಿ ನೀವು ಅಡಿಕೆ ತೋಟವನ್ನು ನಿರ್ವಹಣೆ ಮಾಡಿ ಹೆಚ್ಚಿನ ಒಂದು ರೋಗಗಳು ಮತ್ತು ಕೀಟಗಳ ಬಾಧೆಯನ್ನು ತಡೆಗಟ್ಟು ಇಳುವರಿ ಹೇಗೆ ತೆಗಿಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಡ್ತಾರೆ. ಅಂದರೆ ಯಾವ ಥರ ಏಜ್ ಆದ ಗಿಡಗಳು 4 ವರ್ಷ 5 ವರ್ಷಕ್ಕೆ ಯಾವ ರೀತಿ ನೀವು ಬೆಳವಣಿಗೆ ಮಾಡಬೇಕು. ಹಾಗೆ ನೀವು ಇನ್ನೂ ಬೇರೆ ಈಗ ರೈತರಲ್ಲಿ ಹೇಗೆ ಏನಪ್ಪ ಅಂದರೆ ನೀರಿನ ನಿರ್ವಹಣೆ ಬಗ್ಗೆ ಕೇಳ್ತಾರೆ, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಹಾಗೆ ಈ ಕಳೆ ನಾವು ತೆಗಿಬೇಕಾ ಬೇಡ ಅಥವಾ ಕುಂಟೆ ಹೊಡಿಬೇಕಾ ಬೇಡ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಎಲ್ಲ ಮಾಹಿತಿಗಳನ್ನು ನಾವು ಮಧುರಾ ಅಗ್ರಿಟೆಕ್ ಕರ್ನಾಟಕದಿಂದ ನಿಮಗೆ ಮಾಹಿತಿ ಕೊಡ್ತೇವೆ. ಸೊ ನಮ್ಮನ್ನು ನೀವು ಸಂಪರ್ಕಿಸ್ಬೋದು. ಎಲ್ಲ ಮಾಹಿತಿಗಳಿಗೂ ನೀವು ಈ ಒಂದು ವಿಡಿಯೋ ಬಗ್ಗೆ ಇದನ್ನು ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಮಧುರಾ ಅಗ್ರಿಟೆಕ್ನಿಂದ ಧನ್ಯವಾದಗಳು. ನಮಸ್ಕಾರ.